ಹಾಯ್ ಹಲೋ ಬ್ಯೂಟಿಫುಲ್ ವರ್ಡ್ಸ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಒಂದು ರೀಡಿಂಗ್ ಇಟ್ಕೊಂಡು ಬಂದಿದ್ದೀನಿ. ಸೊ ಈ ರೀಡಿಂಗ್ ನಿಮಗೆ ಟೈಟಲ್ ಆ್ಯಂಡ್ ತಮ್ನೇಲ್ ನೋಡಿಯೇ ಗೊತ್ತಾಗಿರ್ಬೋದು ಯಾವ ರೀಡಿಂಗ್ ಅಂತ. ಸೊ ಇಲ್ಲಿ ನನಗೆ ಕಲೆಕ್ಟಿವಲ್ಲಿ ರೀಡಿಂಗ್ ಮಾಡಬೇಕು ಅಂತ ಬಂತು. ಸೊ ಅದಕ್ಕೋಸ್ಕರ ನಾನು ಕಲೆಕ್ಟಿವ್ ಆಗಿ ಈ ರೀಡಿಂಗ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಅಂತಂದರೆ ನಿಮಗೆ ಕಾಣದೇ ಇರುವ ಜಗತ್ತಿನಲ್ಲಿ ನಿಮ್ಮ ಬಗ್ಗೆ ಏನು ಚರ್ಚೆ ನಡೀತಾ ಇದೆ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಓಕೆ, ಸೊ ಅಂತಂದರೆ ನಾವು ಪಾಸಿಟಿವ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಓಕೆ, ಸೊ ಎಸ್, ಏನಾದರೂ ಲೈಕ್ ಹಾಗೆ ಕೂತ್ಕೊಳ್ಳೋ ಬದಲು ನೀರು ಇಲ್ಲಾಂದರೆ ನೀವು ಟೀ ಕುಡಿತೀರಾ, ಏನಾದರೂ ಕೈಯಲ್ಲಿಟ್ಕೊಂಡು ಕೂತ್ಕೊಳ್ಳಿ. ಓಕೆ, ಸೊ ಇಟ್ಸ್ ನಾಟ್ ಲೈಕ್ ದಟ್ ನೀವು ಏನಾದರೂ ಕೈಯಲ್ಲಿಟ್ಕೊಂಡು ಕುಡಿತೀರಾ ಮಾಡ್ತೀರಾ ಅಂತ ಅಲ್ಲ, ಲೈಕ್ ಕೋಸಿಯಾಗಿ ಕೂತ್ಕೊಳ್ಳಿ ಆ್ಯಂಡ್ ಕೇಳಿ ಅನ್ನೋದು. ಓಕೆ, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ಎನರ್ಜಿ ಎಕ್ಸ್ಚೇಂಜ್ ಏನಿದೆ ನೋಡಿ, ಅದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಎಸ್, ಸೊ ಇದು ನಿಮಗೆ ಹೇಳಬೇಕಿತ್ತು. ಟೇಕ್ ಅ ಡೀಪ್ ಬ್ರೆತ್, ಒಂದು ಒಳ್ಳೆ ಬ್ರೀತ್ ತೊಗೊಳ್ಳಿ. ಇನ್, ಹೋಲ್ಡ್ ಆ್ಯಂಡ್ ರಿಲೀಸ್. ನಿಮ್ಮ ಇಷ್ಟ ದೇವ್ರನ್ನ ವಿಶ್ವಲೈಸ್ ಮಾಡ್ಕೊಳ್ಳಿ. ಓಕೆ, ಸೊ ನಾನು ನನ್ನ ಇಷ್ಟ ದೇವ್ರನ್ನ ವಿಶ್ವಲೈಸ್ ಮಾಡ್ಕೊಳ್ತೀನಿ, ನೀವು ನಿಮ್ಮ ಇಷ್ಟ ದೇವ್ರನ್ನ ವಿಶ್ವಲೈಸ್ ಮಾಡ್ಕೊಳ್ಳಿ. ಓಕೆ, ಒಂದು ಸ್ಮೈಲ್ ಮಾಡಿ, ಜಸ್ಟ್ ಸ್ಮೈಲ್. ನಿಮ್ಮ ಇಷ್ಟ ದೇವ್ರನ್ನ ನೋಡಿ ಆ್ಯಂಡ್ ಜಸ್ಟ್ ಸ್ಮೈಲ್ ಮಾಡಿ, ದಟ್ಸ್ ಇಟ್. ಓಕೆ, ಸೊ ಲೆಟ್ಸ್ ಶುರು ಮಾಡೋಣ ರೀಡಿಂಗ್ನ. ಓಕೆ, ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಸೊ ಇದರಲ್ಲಿ ನಿಮಗೆ ಗೈಡೆನ್ಸ್ ಕೂಡ ಬರ್ಬೋದು. ಓಕೆ, ಸೊ ಆದಷ್ಟು ರಿಸೆಪ್ಟಿವ್ ಮೋಡಲ್ಲಿ ಇರಿ. ಓಕೆ, ಆ್ಯಂಡ್ ಅಫ್ಕೋರ್ಸ್ ಕೆಲವೊಂದು ಟ್ರಿಗರ್ ಕೂಡ ಆಗ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್. Knight of Pentacles. Okay, thank you so much. Okay. ಏನು ಅಂತಂದರೆ ಒಂದು ನನಗೆ ಮೆಸೇಜಲ್ಲಿ ಸಿಗ್ತಾ ಇದೆ, ಬಟ್ ಲೆಟ್ಸ್ ಸಿ ಬೇರೆ ಕಾರ್ಡ್ಸ್ ಏನು ಹೇಳುತ್ತೆ ನೋಡೋಣ. ವಾವ್, ವೆರಿ ಬ್ಯೂಟಿಫುಲ್. ದ ಹೈರೋಫೆಂಟ್. ಫಸ್ಟ್ ಮೆಸೇಜ್, ಕಾಣದೇ ಇರುವ ಜಗತ್ತಿನಲ್ಲಿ ನಿಮ್ಮ ಏನು ಚರ್ಚೆ ನಡೀತಾ ಇದೆ ಅಂತಂದರೆ ಯುವರ್ ಸ್ಮೈಲ್, ನಿಮ್ಮ ನಗು ಬಗ್ಗೆ. ಇನ್ ಡೀಪ್ಲಿಯಾಗಿ ನೋಡೋಣ ಏನು ಅಂತ, ಬಟ್ ನಾನೊಂದು ಸಿಂಪ್ಲಿಯಾಗಿ ಹೇಳಿದೆ. ಸ್ಪೆಸಿಫಿಕ್ಲಿ ಲೈಕ್ ಒಂದು ಪರ್ಟಿಕ್ಯುಲರ್ ನಿಮಗೆ ಗಾಡ್ ಇರ್ಬೋದು, ಇಲ್ಲಾಂದರೆ ಗಾಡೆಸ್ ಇರ್ಬೋದು, ಅವ್ರು ನಿಮಗೆ ತುಂಬ ಇಷ್ಟ. ಓಕೆ, ಆ್ಯಂಡ್ ನೀವು ಪರ್ಟಿಕ್ಯುಲರ್ ಆಗಿ ಒಂದು ದೇವರ ಮೇಲೆ ಹೆಚ್ಚು ಭಕ್ತಿ ಮಾಡಿದಾಗ ನಿಮಗೆ ಇನ್ನೊಂದು ದೇವರು ತುಂಬ ಅಟ್ರ್ಯಾಕ್ಟ್ ಆಗ್ಬೋದು. ಓಕೆ, ಆ್ಯಂಡ್ ಇದಾಗತ್ತೆ, ಇದು ಸಹಜ, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಸ್ಟಿಲ್ ದೇವರು ನಿಮ್ಮ ಪರೀಕ್ಷೆ ಮಾಡ್ತಾರೆ. ನಿಜವಾಗ್ಲೂ ಇವನಿಗೆ ಕಷ್ಟ ಬಂದಾಗ, ಇಲ್ಲಾಂದರೆ ಇವಳಿಗೆ ಕಷ್ಟ ಬಂದಾಗ ನನ್ನದೇ ಧ್ಯಾನ ಭಕ್ತಿ ಮಾಡ್ತಾರಲ್ಲ, ಬೇರೆಯವ್ರನ್ನ ಆಯ್ಕೆ ಮಾಡ್ತಾರ ಅನ್ನೋದು. ಓಕೆ, ದೇವರು ಎಲ್ಲ ಒಂದೇ, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಸ್ಟಿಲ್ ನಮ್ಮ ಎನರ್ಜಿಗೆ ಅನುಗುಣವಾಗಿ ದೇವರು ನಮ್ಮ ಜೊತೆ ಕನೆಕ್ಟ್ ಆಗ್ತಾರೆ. ಓಕೆ, ಸೊ ಇದರ ಬಗ್ಗೆ ಚರ್ಚೆ ನಡೀತಾ ಇದೆ. ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತಂದರೆ ಲೈಕ್ ದೇ ಆರ್ ವೆರಿ ಅಪ್ರಿಸಿಯೇಟ್, ನಿಮ್ಮನ್ನು ತುಂಬ ಹೊಗಳ್ತಾ ಇದ್ದಾರೆ. ಏನಕ್ಕೆ ಅಂತಂದರೆ ಒಂದು ಡೆಡಿಕೇಶನ್. ಇದು ಎಲ್ರಿಗೂ ನಾನು ಅಪ್ಲೈ ಆಗುತ್ತೆ ಅಂತ ಹೇಳೋದಿಲ್ಲ. ಒಂದು ದೇವರ ಪ್ರತಿ ನಿಮಗೆ ತುಂಬಾ ಡೆಡಿಕೇಶನ್ ಇದೆ. ಎಷ್ಟೇ ದೇವ್ರ ಬಳಿ ನೀವೆಷ್ಟು
ದೇವ್ರು ಇರ್ಬೋದು, ದೇವಿ ಇರ್ಬೋದು, ಅವ್ರನ್ನ ನೀವು ನಂಬ್ತೀರಾ, ಪೂಜೆ ಎಲ್ಲನೂ ಮಾಡ್ತೀರಾ. ಬಟ್ ಒಂದು ದೇವರು ನಿಮಗೆ ತುಂಬ ಇಷ್ಟ. ಓಕೆ, ಸೊ ಅದನ್ನು ತುಂಬ ಅಡ್ಮೈರ್ ಮಾಡ್ತಾರೆ ಅವರು. ಎಷ್ಟೇ ಕಷ್ಟ ಬರಲಿ ಸ್ವಿಚ್ ಆಗಲ್ಲ, ಚೇಂಜ್ ಆಗಲ್ಲ ಅನ್ನೋದು. ಓಕೆ, ಸೊ ಅಂತಹ ಒಂದು ಲೈಕ್ ಮೊದಲ ಮೆಸೇಜ್ ನನಗೆ ಅದು ಸಿಗ್ತಾ ಇದೆ. ಇನ್ನೊಂದು ನನಗಿಲ್ಲಿ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ, ಏನು ಗೊತ್ತಾ? ಸೊ ಇದು ಮೋಸ್ಟ್ ಆಫ್ ದಿ ಟೈಮ್ ಟ್ಯಾರೋ ರೀಡರ್ ಜೊತೆ ಆಗುತ್ತೆ. ಆ್ಯಕ್ಚುಲಿ ಏನು ಅಂತಂದರೆ, ಫಾರ್ ಎಕ್ಸಾಂಪಲಿಗೆ ಹೇಳ್ತಾ ಇದ್ದೀನಿ, ಒಬ್ಬರು ಅವರೊಂದು ಹುಡುಗ ಇರ್ಬೋದು, ಹುಡುಗಿನ ಪ್ರೀತಿ ಮಾಡ್ತಾ ಇದ್ದಾರೆ. ಓಕೆ, ಸೊ ಒಂದು ಕ್ವಶನ್ನ ಕೇಳಿದರು. ಓಕೆ, ಒಂದು ಕ್ವಶನ್ನ ಕೇಳಿ ಅದರಲ್ಲಿ ಅವರಿಗೆ ಆನ್ಸರ್ ನೋ ಅಂತ ಬಂತು. ವಾಪಸ್ ಕ್ವಶನ್ ಅದೇ ಆಗಿರುತ್ತೆ, ಬಟ್ ಬೇರೆ ರೀತಿಯಲ್ಲಿ ಕೇಳ್ತಾರೆ. ಅಂತಂದರೆ ಆನ್ಸರ್ ಅದೇ ಆಗಿರುತ್ತೆ, ಬಟ್ ಕ್ವಶನ್ ಬೇರೆ ರೀತಿಯಲ್ಲಿ ಕೇಳ್ತಾರೆ. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದರ ಬಗ್ಗೆ ಇಲ್ಲಿ ಕೆಲವೊಂದು ಚರ್ಚೆ ನಡೀತಾ ಇದೆ ನಿಮ್ಮ ಬಗ್ಗೆ. ಆ್ಯಕ್ಚುಲಿ ನಾನೊಂದು ಸಿಂಪ್ಲಿ ವೇಲ್ ಹೇಳಬೇಕು ಅಂತಂದರೆ, ನಿಮಗೆ ಆನ್ಸರ್ ಏನು ಅಂತ ಆಲ್ರೆಡಿ ಗೊತ್ತಿದೆ, ಬಟ್ ಸ್ಟಿಲ್ ನೀವು ಆ ಆನ್ಸರ್ನ ಹೊರಗಡೆ ಹುಡುಕ್ತಾ ಇದ್ದೀರಾ. ಆನ್ಸರ್ ನಿಮಗೆ ಗೊತ್ತಿದೆ ಆಲ್ರೆಡಿ. ಓಕೆ, ಇದರ ಬಗ್ಗೆ ಚರ್ಚೆ ನಡೀತಾ ಇದೆ. ಆ್ಯಂಡ್ ದೇ ವೆರಿ ಲೈಕ್ ತುಂಬಾ ಸ್ಮೈಲ್ ಮಾಡ್ತಾ ಇದ್ದಾರೆ. ಒಂದು ಬಿಕಾಸ್ ಕೆಲವ್ರಿಗೆ ಇದು ಟ್ರಿಗರ್ ಆಗ್ಬೋದು. ಕೆಲವೊಮ್ಮೆ ಕಾಣದೇ ಇರುವ ಜಗತ್ತಲ್ಲಿ ಏನಿದೆ ನೋಡಿ, ಕೆಲವೊಮ್ಮೆ ಯಾಕೆ ನಗ್ತಾರೆ ಅಂತಂದರೆ ಇಷ್ಟೊಂದು ಮೂರ್ಖರು ಅಂತ ಅವ್ರಿಗೆ ಅನಿಸುತ್ತೆ. ಓಕೆ, ಸೊ ಯೂಶ್ವಲಿಯಾಗಿ ಇದು ನನ್ನ ವರ್ಡಲ್ಲಿ ನಾನು ಹೇಳೋದು ಏನು ಅಂತಂದರೆ, ಇವಾಗ ಒಬ್ಬರಿಗೆ ನೀವು ತುಂಬ ಸಲ ಹೇಳ್ತಾ ಇರ್ತೀರಲ್ವಾ, ಸೊ ಈಗ ಮಾಡಬೇಡ, ಹೀಗೆ ಮಾಡು, ಹೀಗೆ ಮಾಡು, ಹೀಗೆ ಮಾಡು. ಬಟ್ ನಾವು ಹೇಳಿ ಕೂಡ ಅರ್ಥ ಆಗದೆ ಏನೋ ಅವ್ರದ್ದೇ ಓನ್ ಮಾಡ್ತಾರೆ ನೋಡಿ, ಅದಕ್ಕೆ ಮೂರ್ಖತನ ತಾನೇ ಹೇಳೋದು. ಓಕೆ, ಸೊ ಅಂತಂದರೆ ಗೊತ್ತಿದ್ದು ಹಳ್ಳಕ್ಕೆ ಬೀಳೋದು ಅಂತ ಹೇಳ್ತಾರೆ ಅಲ್ವಾ. ಸೊ ಅದಕ್ಕಿಲ್ಲಿ ಲೈಕ್ ಅದರ ಬಗ್ಗೆ ಚರ್ಚೆ ನಡೀತಾ ಇದ್ದಾರೆ. ಆ್ಯಂಡ್ ಅದರ ಬಗ್ಗೆ ನಗ್ತಾ ಇದ್ದಾರೆ ಕೂಡ. ಓಕೆ, ಆ್ಯಂಡ್ ನಿಮ್ಮ ಡೆಡಿಕೇಶನ್, ನಿಮ್ಮ ಡಿಸಿಪ್ಲಿನ್ ತುಂಬಾ ತುಂಬ ಖುಷಿಯಾಗುತ್ತೆ. ಓಕೆ, ನಿಮ್ಮ ಡೆಡಿಕೇಶನ್ ಇರ್ಬೋದು. ಸ್ಪೆಸಿಫಿಕ್ ಇದು ಎಲ್ರಿಗೂ ರೆಸನೇಟ್ ಅಂತ ಆಗುತ್ತೆ ಅಂತ ಹೇಳೋದಿಲ್ಲ ನಾನು, ಕೆಲವೊಬ್ಬರಿಗೆ ಮಾತ್ರ ರೆಸನೇಟ್ ಆಗುತ್ತೆ. ಯಾರು ತುಂಬ ಡೆಡಿಕೇಶನಿಂದ ಕೆಲಸ ಮಾಡ್ತಾ ಇದ್ದೀರಾ, ಒಂದು ಗೋಲನ್ನು ಇಟ್ಕೊಂಡಿದ್ದೀರಾ ಆ್ಯಂಡ್ ಡಿಸಿಪ್ಲಿನಿಂದ ಅದನ್ನ ಮಾಡ್ತಾ ಇದ್ದೀರಾ ಅಂತಂದರೆ ದೇ ರಿಯಲಿ ಅಪ್ರಿಷಿಯೇಟ್ ಯು ಅಬೌಟ್ ದಿಸ್. ತುಂಬಾ ಅಪ್ರಿಷಿಯೇಟ್ ಮಾಡ್ತಾರೆ. ಓಕೆ, ಸೊ ನಿಮ್ಮಲ್ಲಿರುವಂತಹ ಒಂದು ದೇವರ ಭಕ್ತಿ ಅದಕ್ಕೋಸ್ಕರ ಅದನ್ನು ನೋಡಿಬಿಟ್ಟು ತುಂಬಾ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಅವರು ನಿಮ್ಮಲ್ಲಿ ಒಂದು ಗುರುಭಾವನ ನೋಡ್ತಾರೆ. ಗುರುಭಾವನ ಯಾಕೆ ನೋಡ್ತಾರೆ ಅಂತಂದರೆ, ಲೈಕ್ ನಿಮ್ಮಲ್ಲಿ ಅಷ್ಟೊಂದು ಇದು ನಾಲೆಜ್ ಇದೆ, ಅದನ್ನ ವಿಸ್ಡಮ್ಗೆ ನೀವು ಪರಿವರ್ತನೆ ಮಾಡಬೇಕು. ನೀವು ಮಾಡಬೇಕಾಗತ್ತೆ ಅಂತಂದರೆ ನಿಮ್ಮ ನಾಲೆಜನ್ನು ಎಲ್ಲಿ ಹಾಕ್ತೀರಾ ನೋಡಿ, ಅದು ಮುಂದಕ್ಕೆ ವಿಸ್ಡಮ್ ಆಗುತ್ತೆ. ಓಕೆ, ಸೊ ಇಲ್ಲಿ ನಿಮ್ಮ ಅದರ ಬಗ್ಗೆ ಚರ್ಚೆ ನಡೀತಾ ಇದೆ. ಲೈಕ್ ಓಕೆ, ನಾನು ಮಧ್ಯೆ ಮಧ್ಯೆ ಪಾಸ್ ತೊಗೊಳ್ಬೋದು. ಪೇಷನ್ಸಿಂದ ನೋಡಿ. ಓಕೆ, ತಾಳ್ಮೆಯಿಂದ. ವಾವ್, ಕ್ವೀನ್ ಆಫ್ ಸೋಟ್ಸ್. ನಿಮ್ಮ ಆ್ಯಟಿಟ್ಯೂಡ್, ನಿಮ್ಮ ಕಮ್ಯುನಿಕೇಷನ್, ಅದರ ಬಗ್ಗೆ ಚರ್ಚೆ ನಡೆಯುತ್ತೆ. ಬಿಕಾಸ್ ಯು ಆರ್ ಅ ಕ್ವೀನ್. ನೀವು ಇದನ್ನ ಹುಡುಗ ನೋಡ್ತಾ ಇದ್ದೀರಾ ಅಂತಂದರೆ ಯು ಆರ್ ಅ ಕಿಂಗ್. ನಿಮ್ಮಲ್ಲಿ ಆ ಕ್ವಾಲಿಟಿ ಇದೆ. ಲಿಟ್ರಲಿ ಈ ಕ್ವೀನ್ ಏನಿದೆ ನೋಡಿ, ಈ ಕ್ವೀನ್ ಎಲ್ಲರಿಗೂ ಆಗೋದಕ್ಕೆ ಸಾಧ್ಯ ಇಲ್ಲ. ಓಕೆ, ಅವರನ್ನು ನೋಡಿ, ಕ್ವೀನನ್ನು ನೋಡಿ ಹೇಗೆ ಕೂತ್ಕೊಂಡಿದ್ದಾರೆ ಅನ್ನೋದು. ಸೊ ಎಲ್ಲಿ ಟೆನ್ಷನ್ ಇಲ್ಲ, ಶಿ ಈಸ್ ಟೆನ್ಷನ್ ಫ್ರೀ, ಎಲ್ಲೂ ಟೆನ್ಷನ್ ಇಲ್ಲ. ನೀವು ಪಾಶ್ಚರ್ ನೋಡಿದರೆ ಎಸ್ ಐ ಆಮ್ ದ ಕ್ವೀನ್, ಟೆಲ್ ಮೀ. ಸೊ ಆ ಥರ. ಆ್ಯಂಡ್ ನಿಮ್ಮ ಐ ಡೋಂಟ್ ನೋ ವೈ ನನ್ನ ವಾಯ್ಸ್ ಏನಿದೆ ನೋಡಿ ತುಂಬ ಸಾಫ್ಟ್ ಆಗ್ತಾ ಇದೆ. ಐ ರಿಯಲಿ ಡೋಂಟ್ ನೋ, ನಿಮಗೆ ಇದು ಗೊತ್ತಾಗ್ತಾ ಇದೆಯೋ ನನಗೆ ಗೊತ್ತಿಲ್ಲ, ಬಟ್ ನನ್ನ ವಾಯ್ಸ್ ತುಂಬ ಇಲ್ಲಿ ಸಾಫ್ಟ್ ಆಗ್ತಾ ಇದೆ.
ಸೊ ಏನು ಅಂತಂದರೆ ಇಲ್ಲಿ ನಿಮ್ಮಲ್ಲಿ 2 ಥರದ ಕ್ವಾಲಿಟಿ ಇದೆ. ಸಾಫ್ಟ್ನೆಸ್, ಒಂದು ನಿಮ್ಮ ಸಾಫ್ಟ್ನೆಸ್ ತೋರಿಸ್ತೀರ, ಒಂದು ಸಲ ನಿಮ್ಮ ಹಾರ್ಡ್ನೆಸ್. ಇನ್ ದ ಸೆನ್ಸ್ ನಿಮ್ಮ ಸಾಫ್ಟ್ನೆಸ್ ಆ್ಯಂಡ್ ಹಾರ್ಡ್ನೆಸ್ ಎರಡರ ಬಗ್ಗೆ ಚರ್ಚೆ ನಡೀತಾ ಇದೆ. ಓಕೆ, ಸೊ ಇನ್ನೊಂದು ನಿಮ್ಮ ಪೇಯ್ನ್ ಬಗ್ಗೆ ಚರ್ಚೆ ನಡೀತಾ ಇದೆ. ಪೇಯ್ನಿಂದ ಹೇಗೆ ಇವರು ಇಷ್ಟೊಂದು ವಿಸ್ಡಮ್ನ ಗೇನ್ ಮಾಡಿದ್ರು. ದೇ ವೆರಿ ಅಪ್ರಿಷಿಯೇಟ್ ಯು. ನಿಮ್ಮನ್ನು ತುಂಬ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ, ತುಂಬಾ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಓಕೆ, ನಿಮ್ಮಲ್ಲಿ ಇತ್ತೀಚೆಗೆ ಇಲ್ಲಾಂದರೆ 1 ವರ್ಷದ ಒಳಗಡೆ ಇತ್ತೀಚೆಗೆ ಏನಾದರೂ ನಿಮ್ಮಲ್ಲಿ ಬದಲಾವಣೆ ಬಂದಿದೆ ನೋಡಿ, ಅದರಿಂದ ತುಂಬಾ ಅಪ್ರಿಷಿಯೇಟ್ನ ನಿಮಗೆ ಮಾಡ್ತಾ ಇದ್ದಾರೆ. ಓಕೆ, ವೆರಿ ಲೈಕ್ ನೀವು ಟ್ರೆಡಿಷ್ನಲಿ ನೀವು ಯಾವುದನ್ನು ಫಾಲೋ ಮಾಡ್ತೀರಾ, ನೀವು ಕೊಡುವಂತಹ ವ್ಯಾಲ್ಯೂಸ್ ಇರಬಹುದು. ರೈಟ್ ನಾವು ನಿಮ್ಮ ವ್ಯಾಲ್ಯೂಸ್ ಟ್ರೆಡಿಷ್ನಲ್ ವೇಯಲ್ಲಿ ಬಂದಿರುವಂಥದ್ದು ಕೆಲವೊಂದು ಇನ್ಫ್ಲುಯೆನ್ಸ್ ಮಾಡಿರಬಹುದು ನಿಮ್ಮ ಒಳ್ಳೆಯದಕ್ಕೋಸ್ಕರ. ಅದಕ್ಕೆ ತುಂಬ ಅಪ್ರಿಷಿಯೇಟ್ ಪಡ್ತಾರೆ, ನೀವು ಅದನ್ನ ಯಾವ ಥರ ಕ್ಯಾರಿ ಮಾಡಿದ್ರಿ ಅನ್ನೋದು. ನಿಮ್ಮಲ್ಲಿರುವ ಪೇಷನ್ಸ್, ನಿಮಗೆ ನಿಮ್ಮ ಲೈಫಲ್ಲಿ ಹಲವಾರು ಸ್ಟ್ರಗಲ್ ನೀವು ಮಾಡಿರ್ಬೋದು. ರಿಲೇಷನ್ಶಿಪ್ ರಿಲೇಟೆಡ್ ಇರ್ಬೋದು, ಕರಿಯರ್ ರಿಲೇಟೆಡ್ ಇರ್ಬೋದು, ಫ್ಯಾಮಿಲಿ ರಿಲೇಟೆಡ್ ಇರ್ಬೋದು, ಎನಿ ಕೈಂಡ್ ಆಫ್. ಬಟ್ ಆ ನಿಮ್ಮಲ್ಲಿರುವಂಥ ಪೇಷನ್ಸ್, ನಿಮ್ಮಲ್ಲಿರುವಂತಹ ತಾಳ್ಮೆ ಏನಿದೆ ನೋಡಿ, ಅದನ್ನು ಹೇಳಲೇಬೇಕಾಗತ್ತೆ. ಓಕೆ, ಆ್ಯಂಡ್ ದಿಸ್ ರೀಡಿಂಗ್ ಈಸ್ ಓನ್ಲಿ ಫಾರ್ ದೆಮ್. ಈ ರೀಡಿಂಗ್ ಯಾರಿಗೆ ಸಿಗುತ್ತೆ ಅಂತಂದರೆ ಓನ್ಲಿ ಯಾರು ಧರ್ಮ, ಕರ್ಮ, ಸತ್ಯನ ಫಾಲೋ ಮಾಡ್ತಾರೆ ನೋಡಿ, ಅವ್ರಿಗೆ ಮಾತ್ರ ಈ ರೀಡಿಂಗ್ ಸಿಗುತ್ತೆ, ಬೇರೆ ಯಾರಿಗೆ ಸಿಗೋದಿಲ್ಲ. ಒಂದು ವೇಳೆ ನಿಮ್ಗೆ ಸಿಕ್ಕಿದೆ ಅಂತಂದರೆ ನಿಮ್ಮ ಆತ್ಮಸಾಕ್ಷಿಯನ್ನು ನೀವು ಕೇಳಬೇಕಾಗತ್ತೆ, ನೀವೆಲ್ಲಿ ತಪ್ಪು ಮಾಡಿದ್ರಿ ಅನ್ನೋದು. ಬಿಕಾಸ್ ನಮ್ಮ ಆತ್ಮ ಯಾವಾಗಲೂ ಹೇಳ್ತಾ ಇರುತ್ತೆ, ನೀನು ಇಲ್ಲಿ ತಪ್ಪು ಮಾಡ್ತಾ ಇದ್ದೆ, ಇದು ಸರಿಯಲ್ಲ ಅನ್ನೋದು. ಸ್ಟೆಪ್ ಬ್ಯಾಕ್, ಹಿಂದೆ ಬಾ ಅಂತ. ಅದನ್ನು ನೀವು ಕೇಳಿದ್ರಿ ಅಂತ ಅಂದ್ಕೊಂಡ್ರೆ ಈ ರೀಡಿಂಗ್ ನಿಮಗಾಗಿಯೇ. ಓಕೆ, ಸೊ ಲೆಟ್ಸ್ ಸಿ ಬೇರೆ ಏನು ಚರ್ಚೆ ನಡೀತಾ ಇದೆ ಅಂತ. ಓ ಮೈ ಗಾಡ್, ಆ್ಯಕ್ಚುಲಿ ನಾನು ಈ ಕಾರ್ಡ್ ಏನಿದೆ ನೋಡಿ, ಈ ಕಾರ್ಡ್ ಶಫಲ್ ಮಾಡಬೇಕಾದ್ರೆ ಈ ಕಾರ್ಡಿದು ವಿಷನ್ ನನಗೆ ಬಂದಿತ್ತು. ಏಸ್ ಆಫ್ ಕಪ್ಸ್. ದೇ ಟ್ರೂಲಿ ಲವ್ಸ್ ಯು. ಕಾಣದೇ ಇರುವ ಜಗತ್ತಿನಲ್ಲಿ ನಿಮಗೆ ಫಸ್ಟ್ ಆಫ್ ಆಲ್ ಒಂದು ಮೆಸೇಜನ್ನು ಕಳಿಸ್ತಾ ಇದ್ದಾರೆ. ಲವ್ ಯು ಸ್ವೀಟ್ ಹಾರ್ಟ್, ವಿ ರಿಯಲಿ ಪ್ರೌಡ್ ಆಫ್ ಯು, ವಿ ಲವ್ ಯು. ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಏಸ್ ಆಫ್ ಕಪ್ಸ್ ಈಸ್ ಆಲ್ ಅಬೌಟ್ ಏನು ಅಂತಂದರೆ ಲೈಕ್ ನಿಮ್ಮ ಒಂದು ಲೈಫ್ ಸಿಚುವೇಷನ್ನಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಬಂದಿದೆ. ಐ ಡೋಂಟ್ ನೋ ಅದು ಯಾವ ಟರ್ನಿಂಗ್ ಪಾಯಿಂಟ್ ಅಂತ ನನಗೆ ಗೊತ್ತಿಲ್ಲ, ಬಟ್ ನಿಮಗೆ ಚೆನ್ನಾಗಿ ಗೊತ್ತಿದೆ. ನಿಮ್ಮ ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಬಂದಿದೆ. ಅಲ್ಲಿಂದ ಭಕ್ತಿ, ಜಪ, ತಪ ಏನಿದೆ ನೋಡಿ, ಅದು ಹೆಚ್ಚಾಗಿರ್ಬೋದು. ಇಲ್ಲಿ ತುಂಬ ಜನ ಡಿವೋಟೀಸ್ ಇದ್ದಾರೆ. ಪರ್ಟಿಕ್ಯುಲರ್ ಆಗಿ ಒಂದು ಗಾಡ್ ಇರ್ಬೋದು, ಗಾಡೆಸ್ ಇರ್ಬೋದು. ಅವರ ಬಗ್ಗೆ ಚಾಂಟ್ ಮಾಡ್ತೀರಾ ನೀವು. ಎಸ್ಪೆಷಲಿ ಆ ದೇವರಿಂದ ನಿಮಗೆ ಮೆಸೇಜ್, ಐ ಲವ್ ಯು ಮೈ ಚೈಲ್ಡ್, ಐ ಲವ್ ಯು. ನಿನ್ನನ್ನು ನಾನು ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ. ನೀನು ಭಕ್ತಿಪೂರ್ವಕವಾಗಿ ನನಗೇನು ಕೊಡ್ತೀಯ, ನನಗೇನು ಅರ್ಪಣೆ ಮಾಡ್ತೀಯ, ನಾನು ಅದನ್ನು ಸ್ವೀಕಾರ ಮಾಡ್ತೀನಿ. ಯಾರಿಗಾದರೂ ಲೈಕ್ ಡೌಟ್ ಇದ್ದರೆ, ನಾನು ಮಾಡುವಂಥ ಭಕ್ತಿಯಲ್ಲಿ ಏನಾದರೂ ಲೈಕ್ ತಪ್ಪಿದೇನಾ, ಎಡವಿದೇನಾ, ಅಲ್ಲ ನೀವು ನನ್ನ ಭಕ್ತಿನ ಸ್ವೀಕಾರ ಮಾಡ್ತಾ ಇದ್ದೀರಾ, ಅಲ್ಲ ಸ್ಪೆಷಲಿ ನಿಮ್ಮ ವ್ರತ ಇರಬಹುದು, ಇಲ್ಲಾಂದರೆ ನೀವು ಇಡುವಂಥ ನೈವೇದ್ಯ ಇರ್ಬೋದು, ಖಂಡಿತವಾಗ್ಲೂ ಅದನ್ನ ಸ್ವೀಕಾರ ಮಾಡ್ತಾರೆ. ಓಕೆ, ನಿಮ್ಮ ಭಕ್ತಿಗೆ ಮೆಚ್ಚಿದ್ದಾರೆ. ಓಕೆ, ಅದರ ಬಗ್ಗೆ, ನಿಮ್ಮ ಭಕ್ತಿ ಬಗ್ಗೆ ತುಂಬಾ ಚರ್ಚೆ ನಡೀತಾ ಇದೆ. ಓಕೆ, ವಾವ್, ರಿಯಲಿ ನೈಸ್ ಮೆಸೇಜ್. ಥ್ಯಾಂಕ್ ಯು ಸೋ ಮಚ್. Okay, wow, King of Swords, again Swords, Queen of Swords and King of Swords. ಸೊ ನಾನು ನಿಮಗೆ ಒಂದು ಹೇಳ್ತೀನಿ, ಏನು ಅಂತಂದರೆ ನಿಮ್ಮ ಕಮ್ಯುನಿಕೇಷನ್ ಮೇಲೆ ಹೆಚ್ಚಿನ ಗಮನನ ಕೊಡಿ. ಎಲ್ಲಿ ಮಾತಾಡಬೇಕು ನೋಡಿ, ಇದು ನನಗೆ ಮೆಸೇಜ್ ಸಿಗ್ತಾ ಇದೆ. ಸೊ ನಿಮ್ಮ ಕಮ್ಯುನಿಕೇಷನ್ ಮೇಲೆ ಹೆಚ್ಚಿನ ಗಮನ ಕೊಡಿ. ನಿಮ್ಮ ವಾಣಿ, ನಿಮ್ಮ ವಿಶುದ್ಧಿ ಚಕ್ರ ಏನಿದೆ ನೋಡಿ, ಅದರ ಮೇಲೆ ಹೆಚ್ಚಿನ ಗಮನನ ಕೊಡಿ. ಸುಳ್ಳು ಹೇಳೋದಕ್ಕೆ ಹೋಗಬೇಡಿ.
ಓಕೆ. ಅನ್ನೆಸೆಸರಿಯಾಗಿ ಸುಳ್ಳು ಹೇಳೋದು, ಒಂದರ ಮೇಲೆ ಒಂದು ಸುಳ್ಳು ಹೇಳೋದಕ್ಕೆ ಹೋಗಬೇಡಿ. ನಿಮಗೆ ಏನು ಎಕ್ಸ್‌ಪ್ರೆಸ್ ಮಾಡಬೇಕು ಅಂತ ಇದ್ದೀರಾ ನೋಡಿ, ಅದನ್ನು ಡೈರೆಕ್ಟ್ಲಿಯಾಗಿ ಎಕ್ಸ್‌ಪ್ರೆಸ್ ಮಾಡಿ, ಅದನ್ನು ಒಳಗಡೆ ಇಡಬೇಡಿ. ಬಿಕಾಸ್ ಇದು ಬ್ಲಾಕ್ ಮಾಡುತ್ತೆ. ವಿಶುದ್ಧಿ ಚಕ್ರ ಏನಿದೆ ನೋಡಿ ಬ್ಲಾಕ್ ಆಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಿಮ್ಮ ವಾಣಿ, ನೀವು ಲೈಕ್ ನೀವು ಹೇಳುವಂತಹ ಲೈಕ್ ಜಪ ಇರಬಹುದು, ಇಲ್ಲಾಂದರೆ ಉಚ್ಚಾರಗಳಿರಬಹುದು, ದೇವರಿಗೆ ಸಂಬಂಧಪಟ್ಟ ಕೆಲಸ ನೀವು ನಿಷ್ಠೆಯಿಂದ ಏನು ಮಾಡ್ತೀರಾ ನೋಡಿ, ಅದು ತುಂಬ ಇಷ್ಟ ಆಗುತ್ತೆ. ಓಕೆ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಲೈಕ್ ನಿಮ್ಮಲ್ಲಿರುವಂತಹ ಮ್ಯಾಸ್ಕ್ಯುಲನ್ ಎನರ್ಜಿ, ನಿಮ್ಮಲ್ಲಿರುವಂತಹ ಫೆಮಿನನ್ ಎನರ್ಜಿ ಎರಡೂ ಕೂಡ ತುಂಬ ಇಷ್ಟ. ಬಿಕಾಸ್ ನೀವು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಇದ್ದೀರಾ. ಓಕೆ. ಆ್ಯಂಡ್ ವಾವ್, ವೆರಿ ನೈಸ್. ಲೈಕ್ ನನಗೆ ತುಂಬ ಖುಷಿ ಆಗ್ತಾ ಇದೆ ಆ್ಯಕ್ಚುಲಿ. ಮೈ ಹಾರ್ಟ್ ಚಕ್ರ ಈಸ್ ಓಪನ್ ಆದಾಗೆ ಆಗ್ತಾ ಇದೆ. ರಿಯಲಿ ವೆರಿ ನೈಸ್ ರೀಡಿಂಗ್, ವೆರಿ ನೈಸ್. ಸೊ ನಿಮ್ಮ ಕಮ್ಯುನಿಕೇಷನ್ ಮೇಲೆ ವರ್ಕ್ ಮಾಡಿ. ಓಕೆ. ಆ್ಯಂಡ್ ಬೇಡದ ಮಾತುಗಳನ್ನು ಆಡಬೇಡಿ, ಯಾರಿಗೆ ಕೂಡ ಆಡಬೇಡಿ. ಓಕೆ. ಆ್ಯಂಡ್ ಒಳ್ಳೆಯದನ್ನು ಮಾತಾಡಿ. ನೀವು ಭಜನೆ ಇರ್ಬೋದು, ನೀವು ಭಜನೆಯಲ್ಲಿರ್ಬೋದು, ಭಜನೆ ಮಾಡ್ಬೋದು. ನೀವೇನು ಮಾಡ್ತೀರಾ ನೋಡಿ, ಅದು ನಿಮ್ಮನ್ನು ಒಳ್ಳೆಯದೇ ಮಾಡುತ್ತೆ. ರಿಲೇಟೆಡ್ ದೇವರಿಗೆ ಸಂಬಂಧಪಟ್ಟದ್ದು. ದೇ ರಿಯಲಿ ಅಪ್ರಿಷಿಯೇಟ್ ಯು, ರಿಯಲಿ ಅಪ್ರಿಷಿಯೇಟ್ ಯು. ಸೊ ನಿಮ್ಮ ಟ್ರಾನ್ಸ್ಫಾರ್ಮ್ಗೋಸ್ಕರ, ನಿಮ್ಮ ಟ್ರಾನ್ಸ್ಫಾರ್ಮೇಷನ್, ನಿಮ್ಮ ಬದಲಾವಣೆಯ ಮೇಲೆ ಒಂದು ಚರ್ಚೆ ನಡೀತಾ ಇದೆ. ಆ್ಯಂಡ್ ಇನ್ನೊಂದು, ನೀವು ಬದಲಾದ ನಂತರ ನಿಮ್ಮ ಎನರ್ಜಿ ಹೇಗಿರುತ್ತೆ ಅಂತ ಅದರ ಮೇಲೆ ಚರ್ಚೆ ನಡೀತಾ ಇದೆ. ವೆರಿ ಇಂಟ್ರೆಸ್ಟಿಂಗ್. ಆ್ಯಂಡ್ ಡೆಫಿನೆಟ್ಲಿ ನಿಮ್ಮ ಲಕ್ ಬಗ್ಗೆ ಇಲ್ಲಿ ಚರ್ಚೆ ನಡೀತಾ ಇದೆ. ಓಕೆ. ಸೊ ಕೆಲವೊಮ್ಮೆ ನಮ್ಮ ಕೈಯಲ್ಲಿರೋದಿಲ್ಲ ಅಲ್ವಾ, ಔಟ್ ಆಫ್ ಕಂಟ್ರೋಲ್ ಆದಾಗ, ಇಲ್ಲಾಂದರೆ ನಮ್ಮ ಕಂಟ್ರೋಲಲ್ಲಿ ಇಲ್ಲ ಅಂತಂದರೆ ನಾವು ಅದ್ರ ಬಗ್ಗೆ ಚಿಂತೆ ಮಾಡಬಾರ್ದು, ರೈಟ್? ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ. ಸೊ ನಾನು ಓಕೆ, ಇನ್ನು 2 ಕಾರ್ಡ್ ತೊಗೊಳ್ತೀನಿ, ಆಮೇಲೆ ರೀಡಿಂಗ್ನ ಕ್ಲೋಸ್ ಮಾಡೋಣ. ಓಕೆ, ಥ್ಯಾಂಕ್ ಯು. ಓಕೆ, ವಾವ್, ನೈಟ್ ಆಫ್ ವಾಂಡ್ಸ್. ನಿಮ್ಮ ಎಂಥೂಸಿಯಾಸಮ್, ನಿಮ್ಮ ಇಚ್ಛಾಶಕ್ತಿ ಆ್ಯಂಡ್ ನಿಮ್ಮಲ್ಲಿರುವಂಥ ಅಂಬಿಷನ್ಸ್, ನೀವು ಹಾಕುವಂಥ ಎನರ್ಜಿ, ದೇ ಟಾಕಿಂಗ್ ಅಬೌಟ್ ದ್ಯಾಟ್. ನಿಮ್ಮ ಬಗ್ಗೆ ಲೈಕ್ ಯಾವ ಥರ ಮಾತಾಡ್ತಾರೆ ಅಂತಂದರೆ, ನಿಮ್ಮ ಆ್ಯಕ್ಷನ್, ನೀವು ತಗೊಳ್ಳುವಂಥ ಆ್ಯಕ್ಷನ್ ಇರ್ಬೋದು. ಆ್ಯಂಡ್ ನೀವೇನಾದರೂ ಲೈಕ್ ಲೈಫಲ್ಲಿ ಏನಾದರೂ ಮಾಡಬೇಕು ಅನ್ನೋ ಒಂದು ಡೆಡಿಕೇಶನ್ ಇರ್ಬೋದು. ದೇ ವೆರಿ ಇನ್ಸ್ಪೈರ್ಡ್. ಲೈಕ್ ಇದು ತುಂಬ ಇಷ್ಟ ಆಗುತ್ತೆ ಅವರಿಗೆ. ಓಕೆ, ವೆರಿ ಇಂಟ್ರೆಸ್ಟಿಂಗ್. ಮೆಚ್ಯೂರಿಟಿ, ನಿಮ್ಮ ಮೆಚ್ಯೂರಿಟಿ ಬಗ್ಗೆ ಚರ್ಚೆ ನಡೀತಾ ಇದೆ. ನೀವು ಸಿಚುವೇಶನ್ನ ಯಾವ ಥರ ಹ್ಯಾಂಡಲ್ ಮಾಡ್ತಾ ಇದ್ದೀರಾ, ಯಾವುದೇ ಸಿಚುವೇಶನ್ ಬರಲಿ, ಒಂದು ಸಲಕ್ಕೆ ನಿಮಗೆ ತುಂಬ ಸಿಟ್ಟು ಬರ್ಬೋದು. ಬಟ್ ತಕ್ಷಣ ನಿಮ್ಮ ದೇವ್ರನ್ನ ನೆನೆಸ್ಕೊಂಡಾಗ ಇರ್ಬೋದು, ನಿಮ್ಮ ಇಷ್ಟ ದೇವ್ರನ್ನ ನೆನೆಸ್ಕೊಂಡಾಗಿರ್ಬೋದು, ಅದಲ್ಲೇ ಮೆಲ್ಟ್ ಆಗೋಗುತ್ತೆ, ಕರಗಿ ಹೋಗುತ್ತೆ. ಅದು ತುಂಬ ಇಷ್ಟ ಆಗುತ್ತೆ. ನಿಮ್ಮಲ್ಲಿರುವಂತಹ ಒಂದು ಶಕ್ತಿ, ಏನೇ ಸಿಚುವೇಶನ್ ಬಂದರೂ ಅದರಿಂದ ಹೊರಗೆ ಬರುವಂಥ ಶಕ್ತಿ ಏನಿದೆ ನೋಡಿ, ಅದರ ಬಗ್ಗೆ ಚರ್ಚೆ ನಡೀತಾ ಇದೆ. ಆ್ಯಂಡ್ ಓಕೆ, ನನಗಿಲ್ಲೊಂದು ಮೆಸೇಜ್ ಸಿಗ್ತಾಯಿತ್ತು. ಯು ಆರ್ ಡಿಸರ್ವ್ಡ್. ನೀವು ಅರ್ಹರು, ನೀವು ಎಲ್ಲದಕ್ಕೂ ಅರ್ಹರು ಅನ್ನೋ ಒಂದು ಸಂದೇಶ ನನಗೆಲ್ಲಿ ಸಿಗ್ತಾ ಇದೆ. ಬ್ಯೂಟಿಫುಲ್. ಥ್ಯಾಂಕ್ ಯು ಸೋ ಮಚ್. ಓಕೆ, 2 ಕಾರ್ಡ್, ಒಂದು ಅಂತ ಅಂದ್ಕೊಂಡೆ 2 ಬಂತು. ಓಕೆ, ಎನಿವೇಸ್, ವಾವ್, ಅರ್ಹರು, ಯು ಡಿಸರ್ವ್. ನಿಮ್ಮ ಹ್ಯಾಪಿನೆಸ್, ನಿಮ್ಮ ಸಂತೋಷದ ಬಗ್ಗೆ ಚರ್ಚೆ ನಡ್ತಾ ಇದೆ. ಲೈಕ್ ನಿಮ್ಮ ಫುಲ್ಫಿಲ್ಮೆಂಟ್ ಬಗ್ಗೆ, ನಿಮ್ಮ ಡಿಸೈರ್ಸ್ ಬಗ್ಗೆ ಚರ್ಚೆ ನಡೀತಾ ಇದೆ. ಓಕೆ,
ವಾ 4 of Wands. ಇದು ಕೂಡ ಕಾರ್ಡ್ ನನಗೆ ಮೊದಲೇ ಏನೋ ವಿಷನಲ್ಲಿ ಬಂದಿತ್ತು 4 of Wands. ನೀವು ಎಲ್ಲ ಕಾರ್ಡನ್ನು ನೋಡಿ, ಎಲ್ಲ ಕಡೆ ಸ್ಮೈಲ್ ಇದೆ. ಅಫ್ಕೋರ್ಸ್ ನಿಮ್ಮ ಸ್ಮೈಲ್ ಬಗ್ಗೆ ನೋಡಿ, ಸ್ಮೈಲ್. ಆ್ಯಂಡ್ ಈ ಕ್ವೀನ್ ಕೂಡ ಲೈಟಾಗಿ ಸ್ಮೈಲ್ ಮಾಡ್ತಾ ಇದ್ದಾರೆ. ಇಫ್ ಯು ಕ್ಯಾನ್ ಸಿ ನೋಡಿ, ವೆರಿ ಲೈಟ್. ಬಟ್ ಏನೋ ಸ್ಮೈಲನ್ನು ಶೋ ಮಾಡ್ತಾ ಇಲ್ಲ ಇಲ್ಲಿ ಇವರು. ಬಟ್ ಎಲ್ಲ ಕಾರ್ಡನ್ನು ನಾನು ನೋಡಿದ್ರೆ ಅ ಲಿಟಲ್ ಬೆಟ್ ಸ್ಮೈಲ್ ಇದೆ ಇಲ್ಲಿ. ಓಕೆ, ಸೊ ಎಸ್, ಆ್ಯಂಡ್ ಅಫ್ಕೋರ್ಸ್ ಇದರಲ್ಲಿ ಎಲ್ಲ ಕಾರ್ಡಲ್ಲಿ ನೀವು ನೋಡಿದರೆ ಸ್ಮೈಲೇ ಇದೆ. ಬಟ್ ಎನಿವೇಸ್, ನಾನು ಈ ಕಾರ್ಡನ್ನು ಯಾಕೆ ತೊಗೊಂಡೆ ಅಂತಂದರೆ ಈ ಡೆಕ್ಕನ್ನು, ಬಿಕಾಸ್ ಇಟ್ಸ್ ಅನ್ಫೋಲ್ಡಿಂಗ್ ಪಾತ್ ಟ್ಯಾರೋ. ಸೊ ಇಟ್ಸ್ ಬ್ಯೂಟಿಫುಲ್, ತುಂಬ ಒಳ್ಳೆಯದು ಇಂಥ ರೀಡಿಂಗೆಲ್ಲ. ಸೊ ದ್ಯಾಟ್ಸ್ ವೈ. ಸೊ ಇಲ್ಲಾಂದರೆ ಈ ಕಾರ್ಡ್ ನನ್ನನ್ನು, ಈ ಡೆಕ್ ನನ್ನನ್ನು ಚೂಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ ಎಸ್, ಸ್ಮೈಲ್ ಇಸ್ ವೆರಿ ಇಂಪಾರ್ಟೆಂಟ್ ನಿಮ್ಮ ಲೈಫಲ್ಲಿ. ಸ್ಮೈಲ್, ಖುಷಿಯಾಗಿರುವಂಥದ್ದು. ಸೊ ನಿಮಗೂ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ಲೈಫಲ್ಲಿ ಏನೇ ನಡೆಯಲಿ ಬಟ್ ಖುಷಿಯಾಗಿರಿ. ಖುಷಿನ ನೀವು ಕಂಡು ಹಿಡಿಬೇಕಾಗತ್ತೆ, ಖುಷಿ ಅದರಷ್ಟಕ್ಕೆ ಬರೋದಿಲ್ಲ, ರೈಟ್? ಸೊ ನಿಮ್ಮ ಡಿಸೈರ್ಸ್, ನಿಮ್ಮ ಫುಲ್ಫಿಲ್ಮೆಂಟ್, ನಿಮ್ಮ ವಿಶ್, ನಿಮ್ಮ ಎನರ್ಜಿ ಮೇಲೆ ಹೆಚ್ಚಿನ ಚರ್ಚೆಗಳು ನಡೀತಾ ಇದೆ ಇಲ್ಲಿ. ಓಕೆ, ಒಂದು ಕಾರ್ಡ್ ತೊಗೊಂಡೆ ನಾನು, ದ ಸ್ಟಾರ್. ಯು ಆರ್ ಅ ಸ್ಟಾರ್, ಯು ಆರ್ ಅ ಸ್ಟಾರ್. ನೀವು ಒಂದು ಸ್ಟಾರ್ ಅಂತ ಹೇಳಿಬಿಟ್ಟು ಚರ್ಚೆ ನಡೀತಾ ಇದೆ. ನಿಮ್ಮ ಮನೆಯಲ್ಲಿ ನೀವೊಂದು ಸ್ಟಾರ್ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿಯಲ್ಲಿ ಅಂತ ಅಂದರೆ ಲೈಕ್ ಯು ಆರ್ ಅ ಚೂಸನ್ ಒನ್. ಯಾರೂ ಮಾಡದೇ ಇರುವಂತಹ ಕೆಲಸನ ನೀವು ಮಾಡ್ತೀರಾ. ಓಕೆ, ಇವಾಗ ನೀವು ಮಾಡಿಲ್ಲ ಅಂತಂದರೆ ಮುಂದಕ್ಕೆ ನೀವು ಮಾಡ್ಬೋದು. ಓಕೆ, ಸೊ ಲಾಸ್ಟ್ ಒಂದು ಫೈನಲ್ ನಾನು ನೋಡ್ತೀನಿ, ಒಂದು ಮೆಸೇಜ್ ಏನು, ಒಂದು ಗೈಡೆನ್ಸ್ ಏನು ಕಾಣದೇ ಇರುವ ಜಗತ್ತಿನಿಂದ ನಿಮಗೆ ರೈಟ್ ನಾವು ನನ್ನ ವ್ಯೂವರ್ಸ್ ಇರ್ಬೋದು, ನನ್ನ ಸಬ್ಸ್ಕ್ರೈಬರ್ಸ್ ಇರ್ಬೋದು. ಸೊ ಅವ್ರಿಗೆ ಏನು ಮೆಸೇಜ್ ಇದೆ, ಏನು ಹೇಳಬೇಕು ಅಂತ ಇದ್ದೀರಾ ನೋಡೋಣ. ಜಡ್ಜ್ಮೆಂಟ್, ವಾವ್, ಬ್ಯೂಟಿಫುಲ್. ಸೆಲ್ಫ್ ಡೌಟ್ ಮಾಡೋದನ್ನು ಬಿಟ್ಬಿಡಿ. ಫಸ್ಟ್ ಆಫ್ ಆಲ್, ಯು ಆರ್ ಅ ಬ್ಯೂಟಿಫುಲ್ ಸೋಲ್, ಯು ಆರ್ ಅ ಬ್ಯೂಟಿಫುಲ್ ಹ್ಯೂಮನ್ ಬೀಯಿಂಗ್, ಯು ಆರ್ ವೆರಿ ಕೈಂಡ್, ಯು ಆರ್ ಡಿಸರ್ವ್ಡ್. ಓಕೆ, ಸೊ ಸೆಲ್ಫ್ ಡೌಟ್ ಬಿಡಿ. ಆ್ಯಂಡ್ ಲೈಫಲ್ಲಿ ಒಳ್ಳೆ ಚಾಯ್ಸನ್ನು ಮಾಡೋದಕ್ಕೆ ಹೇಳ್ತಾ ಇದ್ರೆ, ಆ್ಯಂಡ್ ಬರುವ ದಿನಗಳಲ್ಲಿ ನಿಮ್ಮ ಚಾಯ್ಸಸ್ ಕೂಡ, ನಿಮ್ಮ ಆಯ್ಕೆಗಳು ಕೂಡ ತುಂಬ ಚೆನ್ನಾಗಾಗುತ್ತೆ. ಸೊ ನಿಮ್ಮನ್ನು ನೀವು ಜಡ್ಜ್ ಮಾಡಬೇಡಿ, ಬೇರೆಯವ್ರನ್ನೂ ಕೂಡ ಜಡ್ಜ್ ಮಾಡಬೇಡಿ. ಜನರು ನಿಮ್ಮನ್ನು ಜಡ್ಜ್ ಮಾಡ್ತಾರೆ ಅಂತಂದರೆ ಬಿಟ್ಟುಬಿಡಿ. ಜನರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಓಕೆ, ಸೊ ಎಸ್, ಇಟ್ಸ್ ಕಾರ್ಡ್ ಜಡ್ಜ್ಮೆಂಟ್. ರಿಬರ್ತ್ ಬಗ್ಗೆ ಮಾತಾಡುತ್ತೆ, ಅವೇಕನಿಂಗ್ ಬಗ್ಗೆ ಮಾತಾಡುತ್ತೆ. ನಿಮಗೆ ಇನ್ನಷ್ಟು ನಿಮ್ಮನ್ನು ತಿಳ್ಕೊಳ್ಳುವಂಥ ಅವಶ್ಯಕತೆ ಇದೆ. ಓಕೆ, ಇನ್ನಷ್ಟು ತಿಳ್ಕೊಳ್ಳಿ. ಆ್ಯಂಡ್ ಎಸ್, ದ ಬಾಟಮ್ ಆಫ್ ದ ಡೆಕ್, ಪೇಜ್ ಆಫ್ ಸೋರ್ಸ್, ಲರ್ನಿಂಗ್. ಇನ್ನಷ್ಟು ಕಲಿಯುವಂತಹ ಆಸಕ್ತಿನ ಇಟ್ಕೊಂಡು ಬರೋದಕ್ಕೆ ನಿಮಗೆಲ್ಲ ಹೇಳ್ತಾ ಇದ್ದಾರೆ. ಓಕೆ, ಸೊ ಎಸ್, ದಿಸ್ ಈಸ್ ರೀಡಿಂಗ್. ಐ ಹೋಪ್ ಈ ರೀಡಿಂಗ್ ನಿಮಗೆ ತುಂಬ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮಗೆ ಏನಾದರೂ ಪರ್ಸನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.